ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಬಂದು ನಂದು ಡೆಲಿವರಿ ಆದ 5th ಡೇ ಬ್ಲಾಗ್. ಇದಕ್ಕೆ ನಾವು ಬಾಣಂತಿ ಬಜ್ಜಿ ಅಂತ ಹೇಳಿ ಕರಿತೀವಿ. ಈ ಸ್ಟೋರಿ ಏನಂತ ಹೇಳಿ ನಾನು ಬ್ಲಾಗ್ ಮಧ್ಯದಲ್ಲೇ ಹೇಳಿದ್ದೇನೆ. ಇದು ಬಂದು ಮಸಾಲ ಪದಾರ್ಥ ಸಿಗುತ್ತಲ್ಲ, ಆ ಅಂಗಡಿಲಿ ಸಿಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಜನರು ಡೆಲಿವರಿ ಆದ 5ನೇ ದಿನಕ್ಕೆ ಮಾಡೋದೊಂದು ಪದ್ಧತಿ ಇದು. ಇದನ್ನು ನೈಟೆಲ್ಲ ನೆನೆ ಇಟ್ಟಾದಮೇಲೆ ಬೆಳಗ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಒಂದು ದಾರದಲ್ಲಿ ಹಾಕಬೇಕು. ಅಂದರೆ ಆ ದಾರನ ತಾಯಿ ಮತ್ತು ಮಗುಗೆ ಕಟ್ತಾರೆ. ಹಾಗಾಗಿ ಕೈಗೆ 2 ಕಾಲಿಗೆ 2 ಅಂಥೇಳಿ ನಮ್ಮ ಮಮ್ಮಿ ಮಾಡ್ತಾಯಿದ್ರು. ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋ ಪದ್ಧತಿ, ಹಾಗಾಗಿ ಮಾಡ್ತಿರೋದು. ಡೆಲಿವರಿ ಆದ 5ನೇ ದಿನಕ್ಕೆ ಮಾಡೋದಿದ್ದು ಐದೈಶಿ ಅಂಥೇಳಿ ಹೇಳ್ತೇವೆ ಇದನ್ನು. ಕೈಗೊಂದು ಅಥವಾ ಕೊರಳಿಗೆ, ಕೈಗೆ ಮತ್ತು ಕೊರಳಿಗೆ, ಬೇಬಿಗೆ ಮತ್ತು ತಾಯಿಗೆ ಇಬ್ಬರಿಗೂ ಕಟ್ಟಬೇಕು ಅದನ್ನು. ಅದು ತಾನಾಗೆ ಆಟೋಮೆಟಿಕ್ ಬಿಚ್ಕೊಳ್ಳುತ್ತದ್ದು. ಅಲ್ಲಿವರೆಗೂ ಇಟ್ಕೊಂಡ್ರೆ ಸಾಕು. ನೈವೇದ್ಯಕ್ಕೆ ಅಂಥೇಳಿ ಕೊಬ್ಬರಿ ಕಡುಬು ಕೂಡ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಕೊಬ್ಬರಿ ಕಡುಬು ಸಾಮಾನ್ಯವಾಗಿ ಗೊತ್ತಿರೋ, ಇದು ಬಂದು ಕರಿಯೋ ಕೊಬ್ಬರಿ ಕಡುಬು ಅಲ್ಲ, ಇದು ಕುದಿಸಿ ನೀರಲ್ಲಿ ಕುದಿಸಿ ಮಾಡಿರೋದು. ಕೊಬ್ಬರಿ ಮತ್ತು ಬೆಲ್ಲದ್ದೆಲ್ಲ ಅದು ಮಿಶ್ರಣ ಮಾಡಿಕೊಂಡು ಇದು ಎಲೆಯಲ್ಲಿ ಅದು ಮಿಶ್ರಣನ ಸೇರಿಸಿ ಕಡುಬು ಮಾಡ್ತೀವಿ. ಫಸ್ಟು ಒಣ ಕೊಬ್ಬರಿ ಇರುತ್ತಲ್ಲ, ಅದನ್ನ ಫುಲ್ಲು ನೀಟಾಗಿ ಮಿಕ್ಸಿಗೆ ಹಾಕಬೇಕು. ಅದ್ರ ಜೊತೆಗೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿದರೆ ಈ ಮಿಕ್ಸರ್ ರೆಡಿ ಆಗಿಬಿಡುತ್ತೆ. ಅದನ್ನು ಈ ಥರ ಚಿಕ್ಕದಾಗಿರೋ ಮಾಡಿರೋ ಎಲೆ ಒಳಗಡೆ ತುಂಬಿ ಆ ಕಡುಬು ಮಾಡ್ತೀವಲ್ಲ ಆ ಶೇಪು, ಅಥವಾ ನಿಮ್ಗೆ ಮೋಮೋಸ್ ಎಲ್ಲ ಬರುತ್ತಲ್ಲ, ಅಥವಾ ಯಾವುದಾದ್ರೂ ಶೇಪಲ್ಲಿ ತುಂಬಿಕೊಂಡು ಒಂದು 10 ನಿಮಿಷ ಬಿಸಿ ಬಿಸಿ ನೀರಲ್ಲಿ ಸ್ಟೀಮ್ ಮಾಡಬೇಕು. ಆವಾಗ ಕಡುಬು ನೀಟಾಗಿ ಬೇಯ್ದಿರುತ್ತೆ ಒಳಗಡೆನೂ ಕೂಡ. ಸೊ 10 ನಿಮಿಷ ಆದಮೇಲೆ ಕಡುಬು ಕೂಡ ರೆಡಿ ಆಯಿತು. ಇದು ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ಮುಂಚಿನ ಕಾಲದಲ್ಲಿ ನಾರ್ಮಲ್ ಡೆಲಿವರಿ ಆಗ್ತಿತ್ತಲ್ಲ ಜಾಸ್ತಿ. ಆವಾಗ ಡೆಲಿವರಿ ಆದ ತಕ್ಷಣ ನಾವೇನು ಪ್ಲಾಸೆಂಟ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಮಾಸು ಅಂತ ಹೇಳಿ ಕರಿತೀವಿ. ಡೆಲಿವರಿ ಮಗು ಆದಮೇಲೆ ಮಾಸು ಕೂಡ ಹೊರಗಡೆ ಬರುತ್ತಲ್ಲ, ಅದನ್ನು ಇವರು ಒಂದು 5 ದಿನವರೆಗೂ ಒಂದು ಹೊಸ ಮಡಿಕೆದಲ್ಲಿ ಮೇಲ್ಗಡೆ ಹಾಕ್ತಿದ್ರಂತೆ, ತೂಗಾಕ್ತಿದ್ರಂತೆ. ಅದನ್ನು ತೂಗಾಕಿ 5 ದಿನ ಆದಮೇಲೆ ಈ ಪೂಜೆ ಮಾಡಿ ಅದನ್ನು ಮಡಿಕೆ ಸಮೇತನೇ ಆ ಮಾಸನ್ನು ಕೂಡ ಹೋಗಿ ಮಣ್ಣಲ್ಲಿ ಮುಚ್ಚಿ ಬರ್ತಿದ್ರು. ಸೊ ಮೈಲಿಗೆ ಮುಗೀತು ಅಂಥೇಳಿ ಆವಾಗ ಈ ಪೂಜೆನ ಮಾಡೋದು. ಇವಾಗೆಲ್ಲ ಹಾಸ್ಪಿಟಲಲ್ಲಿ ಡೆಲಿವರಿ ಆಗೋದ್ರಿಂದ ಅದನ್ನೆಲ್ಲ ಡಾಕ್ಟರ್ ನಮಗೆ ಕೊಡಲ್ಲ. ಬಟ್ ಮುಂಚೆ ಹಳೆ ಕಾಲದಲ್ಲಿ ನಮ್ಮ ಮಮ್ಮಿಯವರೆಲ್ಲ ಮನೆಯಲ್ಲೇ ಡೆಲಿವರಿ ಆಗ್ತಿತ್ತಲ್ಲ, ಅವರು ಅದನ್ನು ಪ್ಲಾಸೆಂಟ ಅಥವಾ ಅದೇನು ಮಾಸ ಅಂತ ಹೇಳ್ತೀವಿ, ಮಗು ಜೊತೆಗೆ ಬರುತ್ತಲ್ಲ, ಅದನ್ನು ಇವರು ನೀಟಾಗಿ 5 ಡೇಸ್ ಕಾಯ್ದಿಟ್ಕೊಂಡು 5 ದಿನ ಆದಮೇಲೆ ಅದನ್ನು ಹೊಸ ಗಡಿಗೆಲೆ ಮಣ್ಣಲ್ಲೇ ಮುಚ್ಚಿ ಬರ್ತಿದ್ರು. ಅದಾದಮೇಲೆ ಈ ಪೂಜೆ ಮಾಡೋದು. ಈ ಪೂಜೆನ ಮಾಡಿದ್ಮೇಲೆ ಮಾಡಬೇಕಾದ್ರೆ ನಾನು ನೋಡ್ಬೋದು, ಬಟ್ ನಾನು ಬೆಳಗ್ಗೆ ಎದ್ದೇಳೋದ್ರಲ್ಲೇ ಅಥವಾ ನೈಟ್ ಎದ್ದೇಳೋದ್ರಲ್ಲೇ ಇದು ಏನು ಚಿತ್ರ ಬಿಡಿಸಿರ್ತೀವಲ್ಲ ದೇವತೆ ಥರ ಅಥವಾ ಒಂದು ಹೆಣ್ಣು ಥರ, ಅದನ್ನು ಅಳಿಸಿಡ್ಬೇಕಂತೆ. ನಾನೇನೋ ಅದನ್ನು ನೋಡ್ಬಾರ್ದಂತೆ ಎದ್ದಾದ್ಮೇಲೆ. ಹಾಗಾಗಿ ಇವ್ರು ಏನು ಮಾಡಿದರು, ನೈಟು ಪಾಪು ಯಾವಾಗಲೂ ಹೆಂಗಿದ್ರು ಹೇಳ್ತಿರುತ್ತಲ್ಲ, ಅವಾಗ 2 ಗಂಟೆ ಅಥವಾ 3 ಗಂಟೆಗೆ ಎದ್ದಾಗ ಎಲ್ಲ ಅಳಿಸ್ಬಿಟ್ಟಿದ್ರು. ನಾ ಬೆಳಗ್ಗೆ ನೋಡೋದ್ರಲ್ಲೇ ಇದೇನೂ ಇರಲಿಲ್ಲ. ಅದು ಯೆಲ್ಲೋ ಕಲರ್ ಅರಿಶಿನ ಮತ್ತು ಕುಂಕುಮದಿಂದ ಬಿಡಿಸಿರೋ ಚಿತ್ರ ಏನೂ ಇರಲಿಲ್ಲ. ಈ ಥರ ನನ್ನ ಕೈಗೆ ಮತ್ತು ಕಾಲಿಗೆ ಹಾಗೂ ಪಾಪು ಕೈಗೆ ಕಾಲಿಗೆ ಕಟ್ಟಿದ್ರು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.